ಬ್ಯಾಕ್ ಟು ಅನದರ್ ವಿಡಿಯೋಸ್. ಈ ಒಂದು ವಿಡಿಯೋ ನೀವು ಮೊದಲನೇದಾಗಿ ನೋಡ್ತಾ ಇದ್ದರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಂದಗೋಕಿಲ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಬನ್ನಿ ನೋಡ್ಕೊಳ್ಳೋಣ. ಇಲ್ಲಿ ನಂದನವರಿಗೆ ಇಲ್ಲಿ ಅಮ್ಮು ಟ್ಯೂಷನ್ ಬಗ್ಗೆ ಹೇಳೇ ಬಿಟ್ಟರು ಪ್ರಿಯಾ ಅವರು ಹೇಳಬೇಡ ಅಂತಂದು ಇಲ್ಲಿ ಮೀನಾ ಅವರು ಹೇಳಿರ್ತಾರೆ. ನಾವು ಹೇಳ್ತೀವಿ, ನೀವು ಹೇಳಬೇಡಿ ಅದಕ್ಕೂ ಮುಂಚೆ ಅಂತಂದು ಇಲ್ಲಿ ಪ್ರಿಯಾ ಅವರಿಗೆ ವೀಣಾ ಅವರು ಹೇಳಿರ್ತಾರೆ. ಓಕೆ ಅಂತಂದು ಪ್ರಿಯಾ ಹೇಳಿರ್ತಾರೆ. ಆದರೂ ಕೂಡ ಇಲ್ಲಿ ಅಮ್ಮು ಹಾಗೂ ವೀಣಾಗೆ ಮತ್ತು ಅತ್ತೆಗೆ ಬೈಬೇಕು ಅಂತಂದು ಇಲ್ಲಿ ಪ್ರಿಯಾ ಅವರು ಯಾರೂ ಇಲ್ಲದೆ ಟೈಮ್ನಲ್ಲಿ ನಂದನ್ ಅವರಿಗೆ ಹೇಳೇ ಬಿಡ್ತಾರೆ. ಅಮ್ಮು ಮನೆಗೆ ಹೋಗಿ ಟ್ಯೂಷನ್ ಹೇಳ್ತಾರೆ ಅಂತಂದು ಹೇಳೇ ಬಿಡ್ತಾರೆ. ಆವಾಗ ರೊಚ್ಚಿಗದ್ದ ನಂದನ್ ಅವರು ಏನು ಮಾಡ್ತಾರೆ ಅಂತಂದು ಸಂಪೂರ್ಣವಾದ ಮಾಹಿತಿ ನೋಡೋಣ ಬನ್ನಿ. ಕೇಶವನಿಗೆ ಎಲ್ಲರೂ ಕೂತ್ಕೊಂಡಿರ್ತಾರೆ. ಕೇಶವ ಬಾರು ಅಂತಂದು ನಂದನ್ ಅವರು ಕರೆದಿರ್ತಾರೆ. ಆವಾಗ ನಂದನ್ ಅವರು ಕೇಶವನ ಕರೆದುಕೊಂಡು ಇಲ್ಲಿ ಆರ್ಡ್ರ್ ಬಂದಿದೆ, ಎಲ್ಲ ಲಿಸ್ಟ್ ಬರ್ಕೋ ಅಂತಂದು ಎಷ್ಟು ರೇಟ್ ಅಂತ ಹೇಳ್ತೀನಿ ಅಂತಂದಾಗ ಕಾಲ್ ಬಂದಿರ್ತದೆ. ಬೇರೆದವರು ಓನರ್ ಕಾಲ್ ಮಾಡಿರ್ತಾರೆ, ನಮಗೆ ಆರ್ಡ್ರ್ ಬೇಕಂತಂದಾಗ ಇಲ್ಲಿ ಕೇಶವ ಇಷ್ಟು 2,500 ಬರಿ ಅಂತಂದಾಗ ಇಲ್ಲಿ ಕೇಶವ ಅವರು 25,000 ಬರೆದಿರ್ತಾರೆ. ಆವಾಗ ಏನು ಕೇಶವ, ನಾನು ಹೇಳಿದ್ದು 2,500, ನೀನು ಯಾಕೆ 25,000 ಬರೆದಿಯಾ, ಅಷ್ಟು ಗೊತ್ತಾಗಲ್ವಾ ಅಂತಂದು ಹೇಳ್ತಾರೆ. ಓಕೆ ಅಪ್ಪ ಅಂತಂದು ಇನ್ನೊಂದು ಒಂದು ರೈಸ್ ಬಗ್ಗೆ ಹೇಳ್ತಾರೆ. ಆವಾಗ ರೈಸ್ ಯಾವುದು ಅಪ್ಪ ಅಂತಂದು ನನಗೆ ಗೊತ್ತಾಗಲಿಲ್ಲ, ರೈಸು 3 ಥರ ಇದ್ದಾವೆ ಅಂತಂದಾಗ ಯಾವುದು ರೈಸ್ ಅಂತೀಯಲ್ಲ, ನಾನು ಹೇಳಿದೆ ತಾನೇ ಅಂತಂದು ಕ್ಲಿಯರ್ ಆಗಿ ಹೇಳಿದ್ದೀನಿ ತಾನೇ, ನಾವು ಯಾವಾಗಲೂ ಬ್ರ್ಯಾಂಡೆಡ್ ಕೊಡೋದು ಅಂತಂದು ಅಷ್ಟು ಗೊತ್ತಾಗಲ್ವಾ, 460 ರೂಪಾಯಿದ್ದು ಯಾವ ರೈಸ್ ಇದೆ ಅಂತಂದು ಮತ್ತೆ ಬೈತಾರೆ. ಇಷ್ಟು ಗೊತ್ತಾಗಲ್ವಾ ಕೇಶವ, ಏನು ಮಾಡ್ತಾ ಇದೀಯಾ ನೀನು ಅಂತಂದು ಕೇಶವಗೆ ಎಲ್ಲರೂ ಇರೋ ಒಂದು ಸಂದರ್ಭದಲ್ಲಿ ಬಾಯಿಗೆ ಬಂದಂಗೆ ಕೇಶವಗೆ ನಂದನ್ ಅವರು ಬೈತಾ ಇರ್ತಾರೆ. ಆವಾಗ 2 ನಿಮಿಷದಲ್ಲಿ ನಿಮಗೆ ಲಿಸ್ಟ್ ಕಳಿಸ್ತೀನಿ ಅಂತಂದು ಅಲ್ಲಿ ಕಾಲ್ ಕಟ್ ಮಾಡಿ, ಏನು ಕೇಶವ ಇವಾಗ ದೊಡ್ಡ ಆರ್ಡ್ರ್ ಬಂದಿದೆ, ನಾನು 2 ನಿಮಿಷದಲ್ಲಿ ಹೇಳಬೇಕು, ನೀನು ಅವರು ಏನು ಕೇಶವ ಅಷ್ಟು ಗೊತ್ತಾಗಲ್ವಾ, ಚಿಕ್ಕ ವಿಷಯನೂ ನನ್ನ ಕೇಳ್ತಾ ಇದೀಯಾ, 1 ನಿಮಿಷ ನೋಡ್ಕೋ ಅಂಗಡಿಯನ್ನು ಅಂತಂದರೆ ನೀನೇನು ಮಾಡ್ತಾ ಇದೀಯಾ, ಬೇರೆಯವರು ಕಸ್ಟಮರ್ ಬಂದರೆ ರೈಸ್ ಕೊಡು ಅಂದರೆ ಮತ್ತೆ ನನಗೆ ಕಾಲ್ ಮಾಡಿ ಯಾವ ರೈಸ್ ಕೊಡಲಿ, ಎಷ್ಟು ರೇಟದ್ದು ಕೊಡಲಿ ಅಂತಂದು ಫೋನ್ ಮಾಡಿ ಕೇಳ್ತೀಯಾ, ಅಷ್ಟು ಗೊತ್ತಾಗಲ್ವಾ, ಇಷ್ಟು ದಿವಸ ಆಯಿತು ನೀನು ಅಂಗಡಿಯಲ್ಲಿ ನಡೆಸ್ತಾ ಇರೋದು, ಇಷ್ಟು ಗೊತ್ತಾಗಲ್ವಾ ಅಂತಂದು ಕೇಶವಗೆ ಬಾಯಿ ಬಂದಾಗ ಬೈತಾರೆ. ಆವಾಗ ಏನೂ ಗೊತ್ತಾಗಲಿಲ್ಲ ಅಪ್ಪ, ನೀ ಇಷ್ಟೆಲ್ಲ ಗಾಬರಿಯಿಂದ ಹೇಳ್ತಾ ಇದೆಯಲ್ಲ, ನನಗೆ ಕನ್ಫ್ಯೂಸ್ ಆಯಿತು ಅಂತಂದಾಗ ಇದೇ ನಿನಗೂ ಆಗ್ತಾ ಇರೋದು, ನಿನಗೇನಾದರೂ ನನ್ನ ಒಂದು ಅಂಗಡಿ ಜವಾಬ್ದಾರಿ ಕೊಟ್ಬಿಟ್ರೆ ಮುಗೀತು ಕತೆ, ನಂದು ಎಲ್ಲ ನಿನ್ನ ನಂಬಿಕೆ ಯಾವತ್ತೂ ಇಲ್ಲ ಅಂತಂದು ಕೇಶವರು ಬಾಯಿ ಬಂದೇಗೆ ಇಲ್ಲಿ ನಂದನ್ ಅವ್ರಿಗೆ ಕೇಶವರಿಗೆ ಬೈದು ಬಿಡ್ತಾರೆ. ಆವಾಗ ಇಲ್ಲಿ ಎಲ್ಲರೂ ಮೀನಾ ಹಾಗೂ ಪ್ರಿಯಾ ಅವರು ಎಲ್ಲರೂ ನಿಂತ್ಕೊಂಡಿರ್ತಾರೆ. ಮಾಧವ ಮತ್ತು ವಲ್ಲಭ, ಅಮ್ಮು ಎಲ್ಲರೂ ಕೂಡ ನಿಂತ್ಕೊಂಡಿರ್ತಾರೆ. ಹಾಗೆ ಇಲ್ಲಿ ವೀಣಾ ಅವರು ಮತ್ತು ಇಲ್ಲಿ ಗಿರಿಜಾ ಅವರು ತುಂಬ ಇಲ್ಲಿ ಬೇಜಾರು ಪಟ್ಕೊಂಡಿರ್ತಾರೆ. ಎಲ್ಲರ ಮುಂದೆ ಬೈದು ಬಿಡ್ತಾರೆ. ಆವಾಗ ಹೇಳಿ ಓಕೆ ಅಪ್ಪ ಅಂತಂದು ಇನ್ಮೇಲೆ ಮಾಡ್ತೀನಿ ಅಂತಂದು ಕೇಶವ ಅಲ್ಲಿಂದ ಹೋಗ್ಬಿಡ್ತಾರೆ. ನೋಡು ಗಿರಿಜಾ, ನಾನು ಇನ್ನೂ ಮಾತಾಡ್ತಾ ಇದ್ದೀನಿ ಅಷ್ಟರಲ್ಲಿಗೆ ಹೋಗ್ಬಿಡ್ತಾನೆ, ಇದೇ ಆಗೋದಿಲ್ಲ, ಏನಾದರೂ ಹೇಳಿದರೆ ನಂದೇ ತಪ್ಪು ಅಂತ, ನಾನೇನು ಎದಕ್ಕೆ ಹೇಳ್ತಾ ಇದ್ದೀನಿ, ಏನು ಹೇಳಿದರೆ ಒಂದು ಸ್ವಲ್ಪ ತಿಳ್ಕೊಳೋ ಶಕ್ತಿನೂ ಇಲ್ಲ ಈ ಕೇಶವನಿಗೆ ಅಂತಂದು ಹೇಳ್ತಾರೆ. ಎಲ್ಲರ ಮುಂದೆ ಬೈಬಾರ್ದು ಅಂತಂದು ಹೇಳುವಾಗ ನೀನು ಸುಮ್ಮನಿರು, ಇದೆಲ್ಲ ಇವಾಗೇ ಗೊತ್ತಾಗಬೇಕು, ಇನ್ನು ಮುಂದೆ ನಾನು ಮನೆ ಎಲ್ಲ ಒಂದು ಅಂಗಡಿ ಜವಾಬ್ದಾರಿ ಕೊಟ್ಟರೆ ಏನು ಗತಿ ಅಂತಂದು ಇಲ್ಲಿ ಕೇಶವನಿಗೆ ಮತ್ತೆ ಇಲ್ಲಿ ನಂದನ್ ಅವರು ಬೈತಾ ಇರ್ತಾರೆ. ಇತ್ತ ಕಡೆ ಎಲ್ಲರೂ ಇಲ್ಲಿ ಕೇಶವ ಹೋದ ತಕ್ಷಣ ಮೀನಾ ಅವರು ಹೋಗ್ತಾರೆ. ಆವಾಗ ಎಲ್ಲರೂ ಕೂಡ ಹೋಗ್ತಾರೆ. ಆವಾಗ ಇಲ್ಲಿ ಪ್ರಿಯಾ ಅವರು ಒಳ್ಳೆಯದಾಯಿತು ಅಂತಂದು ಮನಸ್ಸಲ್ಲಿ ಅನ್ಕೊತಾ ಇರ್ತಾರೆ. ಈ ಕಡೆ ಇಲ್ಲಿ ಅಮ್ಮು ಟ್ಯೂಷನ್ ಹೇಳ್ತಾ ಇರ್ತಾರೆ. ಟ್ಯೂಷನ್ ಹೇಳುವ ಸಂದರ್ಭದಲ್ಲಿ ಎಲ್ಲ ಕೂಡ ಆಗುತ್ತೆ, ಒಳ್ಳೆಯದಾಗುತ್ತೆ, ಆದಷ್ಟು ಬೇಗನೆ ಗಿರ್ಜಾನ್ ಕಡೆ ಬಂದು ವೀಣಾ ಹಾಗೂ ಅಮ್ಮು ಬೇಗ ಅತ್ತೆ ಇವತ್ತಾದರೂ ನೈಟ್ ಹೇಳಲೇಬೇಕು ನೀವು ಮಾವರಿಗೆ ಅಂತಂದು ಹೇಳಿದಾಗ ಓಕೆ ನನಗೆ ಇಲ್ಲಿ ನನ್ನ ಗಂಡನದು ಚಿಂತೆ ಇಲ್ಲ, ನಿಮ್ಮಿಬ್ರದ್ದು ಚಿಂತೆ ಅಂತಂದು ಇಲ್ಲಿ ಹೊರಗಡೆ ಹೋಗ್ತಾ ಇರ್ತಾರೆ. ಹೋಗಿ ಅಂತಂದು ನುಗ್ಗಿಸ್ಬಿಡ್ತಾರೆ ಇಲ್ಲಿ ಗಿರ್ಜಾಗೆ. ಆವಾಗ ಗಿರ್ಜಾ ನಂದನ್ ಅವರ ರೂಮ್ಗೆ ಹೋಗುವಾಗ ಆವಾಗ ಒಂದು ಕಾಲ್ ಬರುತ್ತೆ. ಏನು ಗಿರ್ಜಾ ಅಂತಂದಾಗ ಕಾಲ್ನಲ್ಲಿ ಮಾತಾಡ್ತಾ ಹೊರಗಡೆ ಹೋಗಿಬಿಡ್ತಾರೆ. ಇತ್ತ ಕಡೆ ಇಲ್ಲಿ ಕೇಶವ್ಗೆ ತುಂಬ ಅಪ್ಸೆಟ್ ಬೇಜಾರಾಗಿರುತ್ತದೆ. ಆವಾಗ ಮೀನಾ ಹಾಗೂ ಕೇಶವರು ಮಲ್ಕೊತಿರ್ತಾರೆ. ಇಲ್ಲಿ ಮೀನಾ ಎಲ್ಲರೂ ಮಲ್ಕೊಂಡ ತಕ್ಷಣ ಇಲ್ಲಿ
ಕೇಶವ ಅಲ್ಲಿಂದ ಮನೆಯಿಂದ ಹೊರಗಡೆ ಹೋಗ್ತಾರೆ. ಆವಾಗ ಮೀನಾ ಅವರಿಗೆ ಎಚ್ಚರ ಆಗುತ್ತೆ. ಆವಾಗ ನೋಡಿದ ತಕ್ಷಣ ಕೇಶವ ಎಲ್ಲೋ ಅಂತಂದು, ಕೇಶವ ಎಲ್ಲೋ ಹೋದ್ನಲ್ಲ ಇಷ್ಟು ಲೇಟಾಗಿ ಯಾರಿಗೂ ಹೇಳಿದೆ ಅಂತಂದು ಅಲ್ಲಿಂದ ಹಿಂಬಾಲಿಸ್ತಾ ಇರ್ತಾರೆ. ಆವಾಗ ಕೇಶವ ರೋಡ್ನಲ್ಲಿ ಹೋಗಿ ಫುಲ್ಲು ಕಿರ್ಚಾಡಿ ಫುಲ್ಲು ಹತ್ತು ಬಿಡ್ತಾನೆ. ಅಯ್ಯೋ ಅಂತಂದು ಮೀನಾ ಅವರು ಅದನ್ನು ನೋಡಿ ಎಷ್ಟೆಲ್ಲ ನೋವು ಇಟ್ಕೊಂಡು ನನ್ನ ಹತ್ರ ಕೂಡ ಹೇಳಿದೆ, ಎಷ್ಟೆಲ್ಲ ನೋವು ತಿಂತಾ ಇದೆಯಲ್ಲ ಕೇಶವ, ನನಗೆ ಎಷ್ಟು ಬೇಜಾರಾಗ್ತಿದೆ ಅಂತಂದು ಈ ಕಡೆ ಮಾವಂದು ತಪ್ಪಿಲ್ಲ, ನಿಮ್ಮದು ತಪ್ಪಿಲ್ಲ, ಏನು ಮಾಡಲಿ, ನಾ ಹೇಗಾದರೂ ಮಾಡಿ ಇದನ್ನು ಸರಿಪಡಿಸ್ಬೇಕು ಅಂತಂದು ಮೀನಾ ಅವರು ಹೇಳಿ ಅಲ್ಲಿಂದ ಹೊರಡ್ತಾರೆ. ಆವಾಗ ಕೇಶವನು ಎಲ್ಲ ಕೋಪ ಫುಲ್ ಹತ್ತು ಬಿಡ್ತಾರೆ. ಹತ್ತು ಮನೆಗೆ ಬರ್ತಾರೆ. ವಾಪಸ್ ಮನೆಗೆ ಬಂದ ತಕ್ಷಣ ಇಲ್ಲಿ ಬೆಳಗ್ಗೆ ಆಗುತ್ತೆ. ಆವಾಗ ಇಲ್ಲಿ ಕೇಶವ ರೂಮ್ನಲ್ಲೇ ಇರ್ತಾರೆ. ಏನು ಕೇಶವ, ಇವಾಗ ಅಂಗಡಿಗೆ ಹೋಗೋ ಟೈಮ್ ಆಯಿತು, ಹೇಳು ಅಂತಂದಾಗ, ಇಲ್ಲ ಮೀನಾ, ಇವತ್ತು ಅಂಗಡಿಗೆ ರಜಾ ಹಾಕ್ತೀನಿ, ಇಲ್ಲೇ ಸ್ವಲ್ಪ ಸುಸ್ತಾಗಿದೆ, ಮಲ್ಕೊತೀನಿ ಅಂದಾಗ, ಗೊತ್ತು ಕೇಶವ ನಿನಗೆ ಎಷ್ಟು ಬೇಜಾರಾಗಿದೆ ಅಂತಂದು, ನನ್ನ ಹತ್ರನೂ ಹೇಳ್ಕೊಳ್ಳಾಗದ ಅಷ್ಟು ಬೇಜಾರಾಗಿದೆ, ನನಗೆಲ್ಲ ಗೊತ್ತು ಅಂದಾಗ ತಪ್ಕೊಂಡ್ಬಿಡ್ತಾಳೆ ಕೇಶವನ್ನ ಮೀನಾ. ಆವಾಗ ನಾನು ಹತ್ರ ಬೇಜಾರು ಮಾಡ್ಕೊಂಡಿದ್ದು ಇದಕ್ಕೆ ಅಂತಂದು ಅನ್ಕೊತಾಳೆ. ನಾನು ಇವಾಗ ಅಂಗಡಿಗೆ ಹೋಗಬೇಕು, ಓಕೆ ನಾನೇನು ಒಂದು ದಿವಸ ರೆಸ್ಟ್ ಮಾಡಿ ಹಾಗೆ ಸೋಂಬೇರಿತನದಿಂದ ಹಾಗೆ ಹೇಳಿದೆ, ಇವಾಗ ಹೋಗ್ತೀನಿ ಅಂತಂದು ಇಲ್ಲಿ ಕೇಶವ ಮತ್ತೆ ನಾನು ಹೇಗಾದರೂ ಅಪ್ಪನಿಂದ ಬೇಜಾರು ಮಾಡ್ಕೊಂಡಿನಿ ಅಂದರೆ ಇವಳು ಮತ್ತೆ ಚಿಂತೆ ಮಾಡ್ತಾಳೆ ಅಂತಂದು ಮೀನಾಗೋಸ್ಕರ ಅಂಗಡಿಗೆ ಕೇಶವ ಹೋಗ್ತಾರೆ. ನನಗೋಸ್ಕರ ಏನೂ ಇಲ್ಲ ಅಂದಾಗ ಇಲ್ಲಿ ಹಗ್ ಮಾಡ್ತಾರೆ. ಆವಾಗ ಅಲ್ಲಿಂದ ಕೇಶವ ಹೊರಡ್ತಾರೆ. ಹೇಳು ಅಲ್ಲಿಂದ ಗಿರ್ಜಾ ಹತ್ರ ಬಂದುಬಿಟ್ಟು, ಅತ್ತೆ ಇವತ್ತಾದರೂ ಅಮ್ಮು ಟ್ಯೂಷನ್ ಬಗ್ಗೆ ಹೇಳಿ ಆ ಮಾವನಿಗೆ ಅಂತಂದಾಗ, ಓಕೆ ಹೇಳ್ತೀನಿ ಅಂತಂದು ಗಿರ್ಜಾ ಅಲ್ಲಿಂದ ಹೊರಡ್ತಾರೆ. ಆವಾಗ ನಂದನ ಹತ್ರ ಬರುವಾಗ ಇಲ್ಲಿ ಸಡನ್ನಾಗಿ ಮತ್ತೆ ಕಾಲ್ ಬರುತ್ತೆ. ಏನು ಗಿರ್ಜಾ, ಏನು ಅಂತಂದಾಗ ಅಲ್ಲಿಂದ ಫೋನ್ ಮಾತಾಡ್ಕೊತು ಅಲ್ಲಿಂದ ಹೊರಡ್ತಾರೆ. ಇವತ್ತು ಹೇಳೋಕ್ಕಾಗಲ್ಲ ಅಂತಂದು ಹೇಳುವಾಗ ಮತ್ತೆ ಬರ್ತಾರೆ ನಂದನವರು. ಆವಾಗ ಕೇಶವನಿಗೆ ಆ ಥರ ಬೈಬಾರ್ದಿತ್ತು ಅಂತಂದು ಹೇಳುವಾಗ, ನಿಮಗೆ ಎಲ್ಲ ಯಾಕೆ ಅರ್ಥ ಆಗ್ತಿಲ್ಲ, ಇವಾಗಲೇ ಸಣ್ಣ ವಿಷಯಕ್ಕೆ ಎಲ್ಲ ಜವಾಬ್ದಾರಿಯನ್ನು ಹೇಳಬೇಕಂದ್ರೆ ಮುಂದಿನ ಒಂದು ದಿನಗಳಿಗೆ ನನಗೂ ವಯಸ್ಸಾಯಿತು, ನಾನು ಎಲ್ಲ ಮಾಲೀಕನ ಥರ ಹೇಗೆ ಇದ್ನೋ ಹಾಗೂ ಕೇಶವನು ಅಂಗಡಿಯ ಒಂದು ಮಾಲೀಕನಾಗಿ ಗಲ್ಲೆಪಟ್ಟೆಯಲ್ಲಿ ಕೂತ್ಕೊಂಡು ಇವಾಗ ಹೇಗೆ ನಂದನನ್ನ ಅಂತಂದು ಹೇಳ್ತಾರೆ, ಹಾಗೆ ಕೇಶವಣ್ಣ ಅಂತಂದು ಎಲ್ಲರೂ ಕರಿಬೇಕು. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಅಂಗಡಿ ಶಟ್ಟರ್ಸ್ ತೆಗೆದು ಗಲ್ಲೆಪಟ್ಟಿಗೆ ಹೋಗಬೇಕು. ಆ ಥರ ನನಗೂ ಆಸೆ ಇದೆ. ನಾನು ಹೇಗೆ ಬೆಳೆದ್ನೋ ಹಾಗೆ ಅದೇ ಥರನಾಗಿ ನನ್ನ ಮುಂದಿನ ಒಂದು ವಾರಸ್ದಾರ ಇವನೇ ಅಂತಂದು ಕೇಶವನಿಗೆ ಹೊಗಳ್ತಾ ಇರ್ತಾರೆ. ಆವಾಗ ಮೀನಾ ಹಾಗೂ ಗಿರ್ಜಾ ಅವರು ಹತ್ತು ಬಿಡ್ತಾರೆ. ಇಷ್ಟೆಲ್ಲ ಪ್ರೀತಿ ಇದೆ, ನಾನು ಯಾಕೆ ಕೇಶವನಿಗೆ ಈ ಥರ ಬೈಯೋದ್ರಿಂದ ನನಗೇನು ಲಾಭ, ಆದರೆ ಎಲ್ಲರೂ ಅರ್ಥ ಮಾಡ್ಕೊತಾ ಇಲ್ಲ ಅಂತಂದು ಕೇಶವರು ಬಗ್ಗೆ ಮಾತಾಡ್ತಾ ಇರ್ತಾರೆ ನಂದನವರು ತುಂಬ ಬೇಜಾರದಿಂದ ಅತ್ತೇ ಬಿಡ್ತಾರೆ. ಇಲ್ಲ ಕಣ್ರಿ, ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಡೆ ಅಂತಂದು ಗಿರ್ಜಾ ಅವರು ಹೇಳ್ತಾರೆ. ಇನ್ನೊಂದು ವಿಷಯ ಅಂತಂದು ಅಷ್ಟರಲ್ಲಿ ಇಲ್ಲಿ ಮತ್ತೆ ನಂದನವ್ರಿಗೆ ಕಾಲ್ ಬರುತ್ತೆ. ಆವಾಗ 1 ನಿಮಿಷ ಗಿರ್ಜಾ ಅಂತಂದು ಅಲ್ಲಿಂದ ಹೊರಡ್ತಾರೆ. ಆವಾಗ ಇಲ್ಲಿ ಮೀನಾ ಅವರು ಮಾತಾಡ್ತಾ ಇರ್ತಾರೆ. ಆವಾಗ ಅಲ್ಲಿಗೆ ಪ್ರಿಯಾ ಬಂದುಬಿಟ್ಟು, ಕೇಶವ ಮಾಡಿದ್ದು ತಪ್ಪೇ, ಸಣ್ಣ ವಿಷಯಕ್ಕೂ ಯಾಕೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಅಷ್ಟು ಗೊತ್ತಾಗಲ್ವಾ ಅಂತಂದು ಕೇಶವನ ಬಗ್ಗೆ ಪ್ರಿಯಾ ಅವರು ಮಾತಾಡ್ತಾ ಇರ್ತಾರೆ. ವೀಣಾ ಅವರೇ, ನೀವಾದರೂ ಹೇಳಬೇಕು ತಾನೇ, ಚಿಕ್ಕ ವಿಷಯನೂ ಕೂಡ ಗೊತ್ತಾಗಲ್ವಾ, ನಮ್ಮ ಗಂಡ ನೋಡಿ ಹೇಗೆ ಮಾಡ್ತಾರೆ ಕೆಲಸ, ಒಂದು ಕೆಲಸ ಹೇಳಿದರೆ ಎಲ್ಲ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ನೋಡಿ ಅಂತಂದು ಇಲ್ಲಿ ಪ್ರಿಯಾ ಅವರು ತನ್ನ ಗಂಡನಿಗೆ ಹೊಗಳುವಾಗ ಇಲ್ಲಿ ವೀಣಾಗೆ ತುಂಬ ಕೋಪ ಬಂದುಬಿಟ್ಟು, ನೋಡಿ ಪ್ರಿಯಾಕ್ಕ, ಇನ್ನು ಮುಂದೆ ನನ್ನ ಗಂಡನ ಬಗ್ಗೆ ನೀವೇನಾದರೂ ಮಾತಾಡಿದರೆ ನಾನಂತರೂ ಸುಮ್ಮನೆ ಇರಲ್ಲ, ನೀವು ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲೇ ಇರಿ ಅಂತಂದು ತುಂಬ ರೇಗಿಬಿಡ್ತಾರೆ. ಆವಾಗ ಸಿಟ್ಟಿನಲ್ಲಿ ಬೈದ್ಬಿಡ್ತಾರೆ. ಪ್ರಿಯಾಕ್ಕ, ನಿಮ್ಮ ಕೈ ಕೊಡಿ ಅಂತಂದಾಗ, ಯಾಕೆ ಕೊಡಿ ಅಂದಾಗ, ನಿಮ್ಮ ಬೆರಳು ಯಾಕೆ ಒಂದು ಹೆಬ್ಬೆರಳು ದಪ್ಪ ಇದೆ, ನಡು ಬೆರಳು ಉದ್ದ ಇದೆ, ಕಿರು ಬೆರಳು ಸಣ್ಣ ಇದೆ ಅಂತಂದಾಗ, ಇದು ಎಲ್ಲ ದೇವರ ಸೃಷ್ಟಿ ಅಂತಂದು ಪ್ರಿಯಾ ಅವರು ಹೇಳ್ತಾರೆ. ಹಾಗೆಯೇ ಎಲ್ಲರ ಒಂದು ಜನರ ಒಂದು ಮನುಷ್ಯರು ಕೂಡ ದೇವರ ಸೃಷ್ಟಿ, ಅವರವರ ಒಂದು ಗುಣ. ನಿಮ್ಮ ಒಂದು ಗಂಡಗೆ ಮಾವ ಒಂದೇ ವಿಷಯ ಹೇಳಿರ್ತಾರೆ, ಅದು ಸಣ್ಣ ವಿಷಯ, ಆದರೆ ಇಲ್ಲಿ ಕೇಶವನಿಗೆ ಹಾಗಲ್ಲ, ಎಲ್ಲ ಒಂದು ಕೆಲಸನೂ ಕೂಡ ಕೇಶವ ಮಾಡಲೇಬೇಕು, ಎಲ್ಲ ಒಂದು ಸಣ್ಣ ಪುಟ್ಟ ಕೆಲಸ ತಪ್ಪಾಗುತ್ತೆ, ಅದಕ್ಕೆ ಈ ಥರ ಮಾತಾಡ್ತಾರಲ್ಲ, ಇನ್ನು ಮುಂದೆ ಈ ಥರ ಮಾತಾಡಿದ್ದಕ್ಕೆ ನಾನಂತರೂ ಸುಮ್ಮನೆ ಬಿಡಲ್ಲ, ಇನ್ನೊಂದು ಸಾರಿ ಈ ಥರ ಮಾತಾಡಬೇಡಿ ಅಂದಾಗ, ಅತ್ತೆ ನೋಡತ್ತೆ ಹೇಗೆ ಅಂತಾರೆ ಅಂತಂದು ಪ್ರಿಯಾ ಅವರು ಇಲ್ಲಿ
ಗಿರಿಜಾಗೆ ಹೇಳುವಾಗ ಅವಳು ಹೇಳಿದ್ದು ಕರೆನೇ, ಇನ್ನು ಮುಂದೆ ಅವ್ರವ್ರ ಗಂಡನ ವಿಷಯಕ್ಕೆ ಬೇರೆಯವರು ಹೇಳಬಾರ್ದು ಅಂತಂದು ಅಲ್ಲಿಂದ ಹೊರಡ್ತಾರೆ. ಅತ್ತೆ ನನಗೆ ನೆಮ್ಮದಿ ಇಲ್ಲ, ಬೇಗ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತಂದು ಗಿರಿಜಾ ಹಾಗೂ ಪ್ರಿಯಾ ಅವರು ಅಲ್ಲಿಂದ ಹೊರಡ್ತಾರೆ. ಆವಾಗ ಪ್ರಿಯಾ ಅವರು ಸುಮ್ಮನೆ ಇರ್ತಾರೆ. ಆವಾಗ ನಂದನ ಮನೆಗೆ ಬಂದ್ಬಿಟ್ಟು ಗಿರಿಜಾ ಅಂತಂದು ಕೇಳ್ತಾ ಇರ್ತಾರೆ. ಆವಾಗ ಗಿರಿಜಾ ಇರುವುದಿಲ್ಲ. ಆವಾಗ ಪ್ರಿಯಾ ಬಂದ್ಬಿಟ್ಟು ಏನು ಮಾವ ಇವಾಗ ಬಂದ್ರ, ಕೈಕಾಲು ಮೋರಿ ತೊಗೊಂಬರ್ರಿ ಊಟಕ್ಕೆ ಬಡಿಸ್ತೀನಿ ಅಂದಾಗ, ಗಿರಿಜಾ ಎಲ್ಲಿ ಅಂದಾಗ, ಇಬ್ಬರು ಮೀನಾ ಹಾಗೂ ಗಿರಿಜಾ ಅತ್ತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂದಾಗ, ನನಗೆ ಕಾಲ್ ಮಾಡಿ ಊಟಕ್ಕೆ ಮನೆಗೆ ಬನ್ನಿ ಅಂತ ಹೇಳಿ ಇವಾಗ ದೇವಸ್ಥಾನಕ್ಕೆ ಹೋದಳ, ಏನು ಕತೆ ಇವಳ್ದು ಅಂತಂದು ಹೇಳುವಾಗ, ಇಲ್ಲ ಮಾವ ಹೋಗಿದ್ದಾರೆ, ನೀವು ಕೈಕಾಲು ಮೋರಿ ತೊಗೊಂಬರ್ರಿ ಅಂತಂದಾಗ, ಎಷ್ಟು ಶ್ರದ್ಧೆಯಿಂದ ನೀನು ಕೂಡ ಹೋಗಬೇಕು ತಾನೇ ಅವ್ರ ಜೊತೆ ಅಂದಾಗ, ನೀವು ಬರ್ತಿದ್ರಲ್ವಾ ಊಟಕ್ಕೆ ಬಂದಾಗ, ಊಟ ಬಡಿಸೋರು ಯಾರೂ ಇರಲ್ವಲ್ಲ, ಅದಕ್ಕೆ ನಾನು ಇಲ್ಲೇ ಇದ್ದೆ ಬಿಡಿ ಮಾವ ಅಂತಂದು ಹೇಳ್ತಾರೆ. ಆವಾಗ ಮೀನಾ ಅವರು ಕೂಡ ಕೆಲಸ ಮಾಡಿ ಒಂದು ವರ್ಕ್ನಲ್ಲಿದ್ದಾರೆ, ನೀನು ಕೂಡ ಕಲ್ತಿದ್ದೀಯಾ, ಹಾಗೆ ಎಲ್ಲಾದರೂ ಕೆಲಸಕ್ಕೆ ಹೋಗಬೇಕು ತಾನೇ ಅಂತಂದು ಪ್ರಿಯಾಗೆ ನಂದನವರು ಹೇಳುವಾಗ, ನನಗೆ ಏನೂ ಬೇಜಾರಿಲ್ಲ ಮಾವ, ಇಲ್ಲೇ ನಮ್ಮ ಮನೆಯಲ್ಲೇ ಕೆಲಸ ಮಾಡೋದಕ್ಕೆ ಖುಷಿ ಅಂತಂದು ಇಲ್ಲಿ ಪ್ರಿಯಾ ಅವರು ಹೇಳ್ತಾ ಇರುವಾಗ, ಇವಾಗ ವೀಣಾ ಅವರು ಕೂಡ ಕೆಲಸಕ್ಕೆ ಹೋಗ್ತಾರೆ. ಆವಾಗ ಇವಾಗೂ ಕೂಡ ಅಮ್ಮನೂ ಕೂಡ ಬೇರೆಯವ್ರ ಮನೆಗೆ ಹೋಗಿ ಟ್ಯೂಷನ್ ಹೇಳಿ ಬರ್ತಾರೆ ಅಂತಂದು, ನಾನು ಹೋದರೆ ಈ ಮನೆಯೆಲ್ಲ ಕೆಲಸ ಯಾರು ಮಾಡಬೇಕು, ಅತ್ತೆಗೆ ತುಂಬ ಒಬ್ಬಳಿಗೆ ಸುಸ್ತಾಗುತ್ತೆ ಅಂದಾಗ, ಏನು ಹೇಳ್ತಾ ಇದೆಯಾ ಅಂತಂದು ಇಲ್ಲಿ ನಂದನವರು ಶಾಕಲ್ಲಿ ಇರ್ತಾರೆ. ಅಮ್ಮು ಟ್ಯೂಷನ್ಗೆ ಹೋಗ್ತಾ ಇದ್ದಾರೆ ಅಂತಂದಾಗ, ಇಲ್ಲ ಮಾವ ಅಂತಂದು ಗಾಬರಿಯಿಂದ ಹೋಗ್ತಾರೆ. ನಿತ್ಕೋ ಪ್ರಿಯಾ, ಏನು ಹೇಳ್ತಾ ಇದೆಯಾ, ಹೌದು ಮಾವ, ಅಮ್ಮು ಇವಾಗ ಬೇರೆ ಮನೆಗೆ ಹೋಗಿ ಟ್ಯೂಷನ್ ಹೇಳಿ ಬರ್ತಾರೆ ಅಂತಂದಾಗ ತುಂಬ ರೇಗಾಡ್ಬಿಡ್ತಾರೆ, ಶಾಕಲ್ಲಿರ್ತಾರೆ. ಆವಾಗ ಮತ್ತೆ ಒಂದು ಮಾತಿಗೆ ಬೆಂಕಿ ಹಚ್ಚಿಬಿಡ್ತಾಳೆ. ಏನು ಮಾವ ಇನ್ನೂ ಹೇಳಿಲ್ಲ, ಅತ್ತೆ ಮತ್ತು ಮೀನಾ ಅವರು ಹೇಳಿದ್ದಾರೆ ಅಂತಂದು ಅನ್ಕೊಂಡು ನಾನು ನಿಮಗೆ ಹೇಳಿದೆ, ದಯವಿಟ್ಟು ಕೈ ಮುಗಿತೀನಿ ಮಾವ, ಇದು ನಾನು ಹೇಳಿದ್ದೀನಿ, ಮತ್ತೆ ನನ್ನಿಂದನೇ ಈ ಒಂದು ಮಾತಿಗೆ ಬೇಜಾರು ಮಾಡಿಕೊಂಡು ಅವರು ಸಿಟ್ಟಾಗ್ತಾರೆ, ಬೈದರೂ ಕೂಡ ಪರವಾಗಿಲ್ಲ, ಈ ಒಂದು ಮನೆ ನನ್ನಿಂದನೇ ಬಿರುಕು ಮೂಡೋದನ್ನು ನಾನು ಇಷ್ಟಪಡಲ್ಲ ಅಂದಾಗ, ನಾನು ಹೇಳಲ್ಲ ಅಂತಂದಾಗ ಇಲ್ಲಿ ಮೀನಾ ಹಾಗೂ ಎಲ್ಲರೂ ಮನೆಗೆ ಬರ್ತಾರೆ. ಆವಾಗ ಇಲ್ಲಿ ನಂದನವರು ತುಂಬ ರೇಗಾಡ್ಬಿಡ್ತಾರೆ. ಒಂದು ಸಾರಿ ತಪ್ಪು ಮಾಡಲಿ, ಎರಡನೇ ಸಾರಿನೂ ಹಾಗೆ ಮಾಡೋದಾ, ಏನು ಈ ಮನೇಲಿ ಏನು ನಡೀತಾ ಇದೆ, ನನ್ನ ಮಾತು ಮೀರಿ ಇದನ್ನೆಲ್ಲ ಮಾಡ್ತಾ ಇದ್ದೀರಾ ಅಂತಂದು ನಂದನವರು ಮಾತಾಡ್ತಾ ಇರ್ತಾರೆ. ಅಮೂಲ್ಯ ನಿನಗೆ ಗೊತ್ತಾಗಲ್ವಾ, ಒಂದು ಸಾರಿ ಹೇಳಿದ್ನಿ ಮತ್ತೆ ಬೇರೆಯವ್ರ ಮನೆಗೆ ಹೋಗಿ ಟ್ಯೂಷನ್ ಯಾಕೆ ಮಾಡ್ತಾ ಇದೀಯಾ ಅಂತಂದು ನಂದನವರು ಕೇಳುವಾಗ, ಪ್ರಿಯಾ ಅವರು ನಗ್ತಾ ಇರ್ತಾರೆ. ಆವಾಗ ವೀಣಾ ಅವರು ಬಂದು, ಇಲ್ಲ ಮಾವ, ಇಲ್ಲಿ ಇಲ್ಲಿ ವಲ್ಲಭನಿಗೆ ತುಂಬ ಕಷ್ಟ ಆಗ್ತಾ ಇದೆ ಅಲ್ವಾ, ಅದಕ್ಕೆ ಅಮ್ಮು ಸಹಾಯ ಆಗಬೇಕು ಅಂತಂದು ಈ ಥರ ಮಾಡ್ತಾ ಇದ್ದಾರೆ ಅಂದಾಗ, ನಂದನವರು ತುಂಬ ಕೋಪದಿಂದ, ವೀಣಾ ನೀನು ಬಂದ ತಕ್ಷಣ ಈ ಮನೆಯಲ್ಲಿ ಗಲಿಬಿಲಿ ಆಗ್ತಾ ಇದೆ, ಏನೋ ಕಸವಿಸಿ ಆಗ್ತಾ ಇದೆ, ಎಲ್ಲನೂ ನೀನು ಕಂಟ್ರೋಲ್ನಲ್ಲಿ ಇಟ್ಕೋಬೇಡ ಅಂತಂದು ನಂದನವರು ಮೀನಾ ಅವ್ರಿಗೆ ಬೈದ್ಬಿಡ್ತಾರೆ. ಆವಾಗ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮೀನಾ ಅವರು ನಂದನವ್ರ ಕೈಯಿಂದ ಬೈಸ್ಕೊಂಡ್ಬಿಡ್ತಾರೆ. ಆವಾಗ ಪ್ರಿಯಾ ಇದಕ್ಕೆಲ್ಲ ಕಾರಣ ಅಂತಂದು ಮೀನಾಗೆ ಗೊತ್ತಾಗುತ್ತೆ. ಆವಾಗ ಏನು ಮಾಡ್ತಾರೆ ಅಂತಂದು ಮುಂದಿನ ದಿನಗಳಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಆಲ್. ಕಮೆಂಟ್ ಮುಖಾಂತರ ತಿಳಿಸಿ.